ನೋಡ್ರಿ ಏನದ ಶ್ರೀರಾಮ್ಗೌಡ್ರು ಹೈಕಮಾಂಡ್ ಹೇಳ್ಬೇಕ್ರಿ. ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಹೈಕಮಾಂಡ್ನವರು ಈಗಾಗಲೇ ಅನೇಕ ಸರಿ ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದಸರಾ ಸಂದರ್ಭದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರುಗಳು ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಫ್ಲಡ್ ಬಂದಿರತಕ್ಕಂಥ ದೃಶ್ಯಾವಳಿಯನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ. ಕಲಬುರಗಿ, ಇತ್ತೀಚೆಗೆ ಬೀದರು, ಆ ಕಡೆ ಎಲ್ಲ ಅದನ್ನು ವಿಸಿಟ್ ಕೂಡ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು ಎಲ್ಲರೂ ಕೂಡ ಮತ್ತು ಅನೇಕ ಸಚಿವರುಗಳು ಕೊಪ್ಪಳ ಸಾಧನೆ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಕೊಪ್ಪಳದ ಜಿಲ್ಲೆಯಲ್ಲಿ 1555 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಶಂಕುಸ್ಥಾಪನೆ, ಅಡಿಗಲ್ಲು, ಉದ್ಘಾಟನೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು 13ರಿಂದ 18ಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಒಂದು ವೈದ್ಯಕೀಯ ಕಾಲೇಜನ್ನು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡಿಗಲ್ಲು ಕೂಡ ಹಾಕಿ ಉದ್ಘಾಟನೆಯನ್ನು ಕೂಡ ಮಾಡಿದ್ರು. 450 ಬೆಡ್ಡಿನ ಆಸ್ಪತ್ರೆ ಅವರೇ ಶ್ಯಾಂಕ್ಷನ್ ಮಾಡೋದ್ರ ಮುಖಾಂತರ ಈಗಾಗಲೇ 224 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಬೆಡ್ಡಿನ ಆಸ್ಪತ್ರೆ ಈಗಾಗಲೇ ಉದ್ಘಾಟನೆ ಆಗ್ತಾ ಇದೆ ಮತ್ತು 100 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಕೊಟ್ಟಿದ್ದಾರೆ. ಇವತ್ತು ಏತ ನೀರಾವರಿ ಯೋಜನೆಗಳಿರ್ಬೋದು, ಅಳವಂಡಿ ಬಟಗೇರಿ ಏತ ನೀರಾವರಿ ಯೋಜನೆ, ಬಾದರಬಂಡಿ ನವಲಕಲ್ಮಟ್ಟಿ ಏತ ನೀರಾವರಿ ಯೋಜನೆ, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ, ಸುಮಾರು 1036 ಕೋಟಿ ರೂಪಾಯಿ ಏತ ನೀರಾವರಿಗೆ ಕೊಟ್ಟಿದ್ದಾರೆ. ಅಂದರೆ 1,30,000 ಎಕರೆ ಕೊಪ್ಪಳ ಕ್ಷೇತ್ರಕ್ಕೆ ನೀರಾವರಿಗೆ ವಿಶೇಷವಾದಂಥ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆಯಾಗಿ ಇಷ್ಟು ಅಭಿವೃದ್ಧಿಯಾಗಿದೆ ಅಂತೇಳಿದರೆ ಆರೋಗ್ಯ ಕ್ಷೇತ್ರದಲ್ಲಿ, ನೀರಾವರಿಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಅಂತೇಳಿದರೆ ಅದು ಸಿದ್ದರಾಮಯ್ಯ ಸಾಹೇಬ್ರವರ ಕೊಡುಗೆ ಅಂತಕ್ಕಂಥದ್ದು ಅಪಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಸಂದೇಹ ಬೇಡ, ಮಾಧ್ಯಮದವರಿಗೆ ಸಂಶಯ ಬೇಡ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಇವತ್ತು ಬೃಹದಾಕಾರದ 1555 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಉದ್ಘಾಟನೆ, ಅಡಿಗಲ್ ಶಂಕುಸ್ಥಾಪನೆ ಮತ್ತು ಈಗ ಇಂದಿರಾ ಕ್ಯಾಂಟೀನ್ ಭಾಗ್ಯನಗರದಲ್ಲಿ ಮಾಡಿದ್ದೇವೆ, ಅದರ ಉದ್ಘಾಟನೆ ಕೂಡ ಮಾಡ್ತಾರೆ. ನೋಡ್ರಿ ಏನದ ಶ್ರೀರಾಮ್ಗೌಡ್ರು ಹೈಕಮಾಂಡ್ ಹೇಳ್ಬೇಕ್ರಿ. ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಹೈಕಮಾಂಡ್ನವರು ಈಗಾಗಲೇ ಅನೇಕ ಸರಿ ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದಸರಾ ಸಂದರ್ಭದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರುಗಳು ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಫ್ಲಡ್ ಬಂದಿರತಕ್ಕಂಥ ದೃಶ್ಯಾವಳಿಯನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ. ಕಲಬುರಗಿ, ಇತ್ತೀಚೆಗೆ ಬೀದರು, ಆ ಕಡೆ ಎಲ್ಲ ಅದನ್ನು ವಿಸಿಟ್ ಕೂಡ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು ಎಲ್ಲರೂ ಕೂಡ ಮತ್ತು ಅನೇಕ ಸಚಿವರುಗಳು ಕೊಪ್ಪಳ ಸಾಧನೆ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಕೊಪ್ಪಳದ ಜಿಲ್ಲೆಯಲ್ಲಿ 1555 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಶಂಕುಸ್ಥಾಪನೆ, ಅಡಿಗಲ್ಲು, ಉದ್ಘಾಟನೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು 13ರಿಂದ 18ಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಒಂದು ವೈದ್ಯಕೀಯ ಕಾಲೇಜನ್ನು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡಿಗಲ್ಲು ಕೂಡ ಹಾಕಿ ಉದ್ಘಾಟನೆಯನ್ನು ಕೂಡ ಮಾಡಿದ್ರು. 450 ಬೆಡ್ಡಿನ ಆಸ್ಪತ್ರೆ ಅವರೇ ಶ್ಯಾಂಕ್ಷನ್ ಮಾಡೋದ್ರ ಮುಖಾಂತರ ಈಗಾಗಲೇ
224 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಬೆಡ್ಡಿನ ಆಸ್ಪತ್ರೆ ಈಗಾಗಲೇ ಉದ್ಘಾಟನೆ ಆಗ್ತಾ ಇದೆ ಮತ್ತು 100 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಕೊಟ್ಟಿದ್ದಾರೆ. ಇವತ್ತು ಏತ ನೀರಾವರಿ ಯೋಜನೆಗಳಿರ್ಬೋದು, ಅಳವಂಡಿ ಬಟಗೇರಿ ಏತ ನೀರಾವರಿ ಯೋಜನೆ, ಬಾದರಬಂಡಿ ನವಲಕಲ್ಮಟ್ಟಿ ಏತ ನೀರಾವರಿ ಯೋಜನೆ, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ, ಸುಮಾರು 1036 ಕೋಟಿ ರೂಪಾಯಿ ಏತ ನೀರಾವರಿಗೆ ಕೊಟ್ಟಿದ್ದಾರೆ. ಅಂದರೆ 1,30,30,000 ಎಕರೆ ಕೊಪ್ಪಳ ಕ್ಷೇತ್ರಕ್ಕೆ ನೀರಾವರಿಗೆ ವಿಶೇಷವಾದಂಥ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆಯಾಗಿ ಇಷ್ಟು ಅಭಿವೃದ್ಧಿಯಾಗಿದೆ ಅಂತೇಳಿದರೆ ಆರೋಗ್ಯ ಕ್ಷೇತ್ರದಲ್ಲಿ, ನೀರಾವರಿಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಅಂತೇಳಿದರೆ ಅದು ಸಿದ್ದರಾಮಯ್ಯ ಸಾಹೇಬರವರ ಕೊಡುಗೆ ಅಂತಕ್ಕಂಥದ್ದು ಅಪಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಸಂದೇಹ ಬೇಡ, ಮಾಧ್ಯಮದವರಿಗೆ ಸಂಶಯ ಬೇಡ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಏನು ಇವತ್ತು ಬೃಹದಾಕಾರದ 1,555 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಉದ್ಘಾಟನೆ, ಅಡಿಗಲ್ ಶಂಕುಸ್ಥಾಪನೆ ಮತ್ತು ಈಗ ಇಂದಿರಾ ಕ್ಯಾಂಟೀನ್ ಭಾಗ್ಯನಗರದಲ್ಲಿ ಮಾಡಿದ್ದೇವೆ, ಅದರ ಉದ್ಘಾಟನೆ ಕೂಡ ಮಾಡ್ತಾರೆ. ನೋಡ್ರಿ ಏನದ ಶ್ರೀರಾಮಗೌಡರು ಹೈಕಮಾಂಡ್ ಹೇಳ್ಬೇಕ್ರಿ. ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಹೈಕಮಾಂಡ್ನವರು ಈಗಾಗಲೇ ಅನೇಕ ಸರಿ ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದಸರಾ ಸಂದರ್ಭದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರುಗಳು ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಫ್ಲಡ್ ಬಂದಿರತಕ್ಕಂಥ ದೃಶ್ಯಾವಳಿಯನ್ನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ. ಕಲಬುರಗಿ, ಇತ್ತೀಚೆಗೆ ಬೀದರು, ಆ ಕಡೆ ಎಲ್ಲ ಅದನ್ನು ವಿಸಿಟ್ ಕೂಡ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರು ಎಲ್ಲರೂ ಕೂಡ ಮತ್ತು ಅನೇಕ ಸಚಿವರುಗಳು ಕೊಪ್ಪಳ ಸಾಧನೆ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಕೊಪ್ಪಳದ ಜಿಲ್ಲೆಯಲ್ಲಿ 1,555 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳ ಶಂಕುಸ್ಥಾಪನೆ, ಅಡಿಗಲ್ಲು, ಉದ್ಘಾಟನೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು 13ರಿಂದ 18ಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಒಂದು ವೈದ್ಯಕೀಯ ಕಾಲೇಜನ್ನು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡಿಗಲ್ಲು ಕೂಡ ಹಾಕಿ ಉದ್ಘಾಟನೆಯನ್ನು ಕೂಡ ಮಾಡಿದ್ರು. 450 ಬೆಡ್ಡಿನ ಆಸ್ಪತ್ರೆ ಅವರೇ ಶ್ಯಾಂಕ್ಷನ್ ಮಾಡೋದ್ರ ಮುಖಾಂತರ ಈಗಾಗಲೇ 224 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಬೆಡ್ಡಿನ ಆಸ್ಪತ್ರೆ ಈಗಾಗಲೇ ಉದ್ಘಾಟನೆ ಆಗ್ತಾ ಇದೆ ಮತ್ತು 100 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಕೊಟ್ಟಿದ್ದಾರೆ. ಇವತ್ತು ಏತ ನೀರಾವರಿ ಯೋಜನೆಗಳಿರ್ಬೋದು, ಅಳವಂಡಿ ಬಟಗೇರಿ ಏತ ನೀರಾವರಿ ಯೋಜನೆ, ಬಾದರಬಂಡಿ ನವಲಕಲ್ಮಟ್ಟಿ ಏತ ನೀರಾವರಿ ಯೋಜನೆ, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ, ಸುಮಾರು 1036 ಕೋಟಿ ರೂಪಾಯಿ ಏತ ನೀರಾವರಿಗೆ ಕೊಟ್ಟಿದ್ದಾರೆ. ಅಂದರೆ 1,30,30,000 ಎಕರೆ ಕೊಪ್ಪಳ ಕ್ಷೇತ್ರಕ್ಕೆ ನೀರಾವರಿಗೆ ವಿಶೇಷವಾದಂಥ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆಯಾಗಿ ಇಷ್ಟು ಅಭಿವೃದ್ಧಿಯಾಗಿದೆ ಅಂತೇಳಿದರೆ ಆರೋಗ್ಯ ಕ್ಷೇತ್ರದಲ್ಲಿ, ನೀರಾವರಿಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಅಂತೇಳಿದರೆ ಅದು ಸಿದ್ದರಾಮಯ್ಯ ಸಾಹೇಬರವರ ಕೊಡುಗೆ ಅಂತಕ್ಕಂಥದ್ದು ಅಪಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಸಂದೇಹ ಬೇಡ, ಮಾಧ್ಯಮದವರಿಗೆ ಸಂಶಯ ಬೇಡ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಏನು ಇವತ್ತು ಬೃಹದಾಕಾರದ 1,555 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಉದ್ಘಾಟನೆ, ಅಡಿಗಲ್ ಶಂಕುಸ್ಥಾಪನೆ ಮತ್ತು ಈಗ ಇಂದಿರಾ ಕ್ಯಾಂಟೀನ್ ಭಾಗ್ಯನಗರದಲ್ಲಿ ಮಾಡಿದ್ದೇವೆ, ಅದರ ಉದ್ಘಾಟನೆ ಕೂಡ ಮಾಡ್ತಾರೆ.